ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮುರಳೀಧರ್, ಫೌಂಡರ್ ಅಂಡ್ CEO ವಿದ್ಯಾರ್ಥಿ ಮೆಂಟರ್, ಬೆಂಗಳೂರು ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡ್ತಾ ಇರೋಂಥ ಉದ್ದೇಶ, ಸೆಕೆಂಡ್ PUC ರಿಸಲ್ಟ್ಸ್ ಬಂದಿದೆ. ಎಸ್ಪೆಷಲಿ ಸೈನ್ಸ್ ಮಕ್ಕಳಿಗೆ ನಾನು ವಿಡಿಯೋಸ್ ಮಾಡ್ತೀನಿ. ಈಗ ರಿಸಲ್ಟ್ಸ್ ಚೆನ್ನಾಗಿ ಬಂದಿರೋ ಪೇರೆಂಟ್ಸು ದೇ ಆರ್ ವೆರಿ ಹ್ಯಾಪಿ. ರಿಸಲ್ಟ್ಸು ಆವ್ರೇಜು ಅಥವಾ ಬಿಲೋ ಆವ್ರೇಜ್ ಬಂದಿರೋರು ವರಿ ಆಗಿದ್ದಾರೆ. ಆದರೆ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ಅಂತಂದರೆ, ನಿಮ್ಮ ಮಕ್ಕಳ ಸೆಕೆಂಡ್ PUC ರಿಸಲ್ಟ್ಸು ಎಷ್ಟರ ಮಟ್ಟಕ್ಕೆ ಅವರ ಕೋರ್ಸ್ ಸೆಲೆಕ್ಷನ್ನಲ್ಲಿ ರೋಲ್ ಪ್ಲೇ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ನೀವು ಅದನ್ನು ರೋಲ್ ತಿಳ್ಕೊಂಡಾಗ ಗೊತ್ತಾಗುತ್ತೆ, ನಾವು ಹೆಚ್ಚು ಆ ಬೋರ್ಡ್ ಮಾರ್ಕ್ಸ್ಗೆ ಪ್ರಾಮುಖ್ಯತೆ ಕೊಡೋದು ಕಡಿಮೆ ಮಾಡಬೇಕು ಅಂತ. ಆದರೆ ಕೆಲವು ಬೆರಳೆಣಿಕೆ ಕೋರ್ಸ್ಗಳಿಗೆ ಮಾತ್ರ ನಿಮ್ಮ ಬೋರ್ಡ್ ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವು ಕೋರ್ಸಸ್ಗಂತೂ ನಿಮ್ಮ ಬೋರ್ಡ್ ಮಾರ್ಕ್ಸ್ ಏನಕ್ಕೂ ಯೂಸ್ ಆಗಲ್ಲ. ಅದನ್ನು ಏನು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಇವತ್ತು ನಿಮ್ಮ ಮಕ್ಕಳು ಬೋರ್ಡ್ ಮಾರ್ಕ್ಸ್ ಬರೆದಿದ್ದಾರೆ, ಅದರ ರೋಲ್ ಏನಪ್ಪ ಪ್ಲೇ ಆಗುತ್ತೆ? ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಮ್ಮ ಮಕ್ಕಳು CET ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ. ಯಾವತ್ತು ಬರೀತಾರೆ? ಏಪ್ರಿಲ್ 23, 24ಕ್ಕೆ CET ಎಕ್ಸಾಮಿನೇಷನ್ ಬರೀತಾರೆ. ಆ CET ಎಕ್ಸಾಮಿನೇಷನ್ ಬರೆದಾಗ ನಮಗೆ ಕರ್ನಾಟಕದಲ್ಲಿ ಕಾಮನ್ ಆಗಿ ನೀವು ಒಬ್ಬ PCMB ಸ್ಟೂಡೆಂಟ್ ಅಂತಂದರೆ 7 ರ್ಯಾಂಕ್ ಕೊಡ್ತಾರೆ. ಆ 7 ರ್ಯಾಂಕ್ ಕೊಟ್ಟಾಗ ಆ ರ್ಯಾಂಕ್ ಬೇಸಿಸ್ ಮೇಲೆ ನೀವು ನಿಮ್ಮ ಮಕ್ಕಳ ಕೋರ್ಸ್ ಸೆಲೆಕ್ಷನ್ ಅನ್ನೋದು ಡಿಪೆಂಡ್ ಆಗುತ್ತೆ. ನಿಮ್ಮ ಬೋರ್ಡ್ ಮಾರ್ಕ್ಸ್ ಮೇಲೆ ಯಾವುದೇ ರೀತಿಯ ಡೈರೆಕ್ಟ್ ಎಂಟ್ರೀಸು ಇರಲ್ಲ. ನಿಮ್ಮ ಮಕ್ಕಳು ಯಾವುದೇ ಕೋರ್ಸ್ಗೆ ಹೋಗಬೇಕು ಅಂದರೂ ಕೂಡ ಇವತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನೋದನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ. ಈಗ ನೀವು ಕರ್ನಾಟಕ CET ಅಂತ ತಗೊಂಡಾಗ, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಂತ ಕರಿತೀವಿ, ಅದರಲ್ಲಿ ಇಂಜಿನಿಯರಿಂಗ್ ಅಂತ ಕೋರ್ಸ್ಗೆ ಹೋಗಬೇಕು ಅಂದರೆ, ಈಗ 7 ರ್ಯಾಂಕ್ ಅಂತ ಹೇಳಿದ್ನಲ್ವ, ಆ 7 ರ್ಯಾಂಕ್ ಯಾವುದು ಕೊಡ್ತಾರೆ ಅಂದರೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ಬ್ಯಾಚುಲರ್ ಆಫ್ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸು, ವೆಟರ್ನರಿ ಸೈನ್ಸು, B ಫಾರ್ಮಾ ಡಿ ಮತ್ತು ನರ್ಸಿಂಗ್ ಅಂತ ಈ ಥರ 7 ರ್ಯಾಂಕ್ ಕೊಡ್ತಾರೆ. ಆ 7 ರ್ಯಾಂಕು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಮೇಲೆ ಕೊಡ್ತಾರೆ. ನಿಮ್ಗೆ 7 ರ್ಯಾಂಕು ಡಿಫ್ರೆಂಟ್ ರ್ಯಾಂಕ್ ಬರ್ತದೆ. ಅದಕ್ಕೆ ಏನಪ್ಪ ಕ್ರೈಟೀರಿಯಾಸ್ ಇಟ್ಟಿರ್ತಾರೆ ಅಂತಂದರೆ, ನಿಮಗೆ ಇಂಜಿನಿಯರಿಂಗ್ ತೊಗೊಳ್ಳಿ, ಅದರಲ್ಲಿ 50% ಥಿಯರಿಗೆ ವೇಟೇಜ್ ಕೊಡ್ತಾರೆ, 50% ನಿಮ್ಮ CET ವೇಟೇಜ್ ಕೊಡ್ತಾರೆ. ಅಂದರೆ ನಿಮ್ಮ ಬೋರ್ಡ್ ಮಾರ್ಕ್ಸ್ ಯೂಸ್ ಆಗೋದು ಕೇವಲ 50%. ಅಲ್ಲಿ ನಿಮ್ಮ ಮಕ್ಕಳು ಬೋರ್ಡ್ ಮಾರ್ಕ್ಸ್ ಚೆನ್ನಾಗಿ ತೆಗೆದಿರ್ತಾರೆ. ಅಟ್ ದ ಸೇಮ್ ಟೈಮು CETಯಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅವಾಗ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ಅಂದರೆ 50% ಬೋರ್ಡ್ ಮಾರ್ಕ್ಸು, 50% CET ಮಾರ್ಕ್ಸು. PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಯಾವುದಕ್ಕೆ? ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ CETಯಲ್ಲಿ. ಅದೇ ಅಗ್ರಿಕಲ್ಚರ್ಗೆ ಹೋದಾಗ ಸೇಮ್ 50-50 ಕಾನ್ಸೆಪ್ಟ್, 50% ಥಿಯರಿ, 50% CET, PCMB 4 ಸಬ್ಜೆಕ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ಅಗ್ರಿಕಲ್ಚರ್ ಕೋರ್ಸ್ಗೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಯೂಸ್ ಮಾಡ್ತಾರೆ. 4 ಸಬ್ಜೆಕ್ಟ್ದು 50-50, ಥಿಯರಿ 50%, CET 50% ಕನ್ಸಿಡರ್ ಮಾಡ್ತಾರೆ. ಅದೇ ಥರ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ಗೆ ನೀಟ್ ಎಲಿಜಿಬಿಲಿಟಿ ಇಲ್ಲ. ಓನ್ಲಿ CET ಮುಖಾಂತರನೇ ಹೋಗ್ಬೋದು. ಅದಕ್ಕೆ 50% ಥಿಯರಿ, 50% CET. ನಿಮಗೆ ಏನು ಮಾಡ್ತಾರೆ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟ್ ಯೂಸ್ ಮಾಡ್ತಾರೆ. ಈಗ ನಾನು ನಿಮಗೆ 3 ರ್ಯಾಂಕ್ ಬಗ್ಗೆ ಹೇಳಿದೆ. ಅಂದರೆ 3 ಏನು CETಯಲ್ಲಿ ರ್ಯಾಂಕ್ ಅನೌನ್ಸ್ ಮಾಡ್ತಾರಲ್ಲ, ಒಂದು ಇಂಜಿನಿಯರಿಂಗು, ಇನ್ನೊಂದು ಅಗ್ರಿಕಲ್ಚರು, ಇನ್ನೊಂದು ಬಂದು ನಿಮಗೆ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತ ಕರಿತೀವಿ. ಈ 3 ಕೋರ್ಸ್ಗೆ ಮಾತ್ರ ನಿಮ್ಮ ಬೋರ್ಡ್ ಮಾರ್ಕ್ಸ್ ಯೂಸ್ ಆಗುತ್ತೆ. ಅದು ಎಷ್ಟು ಪರ್ಸೆಂಟೇಜು? 50% ಮಾತ್ರ. ಇನ್ನು ರಿಮೈನಿಂಗ್ ಯಾವುದೇ ಕೋರ್ಸ್ಗಾಗಿರ್ಬೋದು ನಿಮ್ಮ ಬೋರ್ಡ್ ಮಾರ್ಕ್ಸು ಏನಕ್ಕೂ ಯೂಸ್ ಆಗುವುದಿಲ್ಲ. ಅದು ನೀವು ನೀಟ್ ಆಗಿರಲಿ, JEE ಆಗಿರಲಿ, ಅದ್ರ ಬಗ್ಗೆ ನೆಕ್ಸ್ಟ್ ಫರ್ದರ್ ನಾನು ಚರ್ಚೆ ಮಾಡ್ತೀನಿ. ಈಗ ನೀವು ನನ್ನ ಮಗ ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತಂತ ಅಂದ್ಕೊಂಡ್ರೆ, ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತಂದರೆ ನಿಮ್ಮ ಮಕ್ಕಳ ಬೋರ್ಡ್ ಮಾರ್ಕ್ಸು 1 ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡಲ್ಲ. ಅದಕ್ಕೆ ನೀವು ಏನು ಮಾಡಬೇಕು? ನಿಮ್ಮ ಮಕ್ಕಳು CETಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಟೋಟಲ್ 180 ಪ್ರಶ್ನೆಗಳಿರ್ತವೆ. ಆ 180 ಕ್ವಶನ್ಸ್ಗೆ ಯಾರು ಎಷ್ಟು ಮಾರ್ಕ್ಸ್ ತೆಗಿತಾರೋ ಅವೊಂದು ವೆಟರ್ನರಿ ರ್ಯಾಂಕ್ ಚೆನ್ನಾಗಿ ಬರುತ್ತೆ. ಅದೇ ಥರ ನಿಮ್ಮ B ಫಾರ್ಮಾ ಆಗಿರ್ಬೋದು, ಫಾರ್ಮಾ ಡಿ ಆಗಿರ್ಬೋದು, ಅಥವಾ ನರ್ಸಿಂಗ್ ಆಗಿರ್ಬೋದು, ಈ 3 ರ್ಯಾಂಕ್ಗಳು ಕೂಡ ನಿಮಗೆ CET ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾರೆ ಹೊರತು, ಅದರಲ್ಲಿ ನಿಮಗೆ ಕೆಲವು B ಫಾರ್ಮಾಗಾದರೆ PCB ಯೂಸ್ ಮಾಡ್ತಾರೆ, ಫಾರ್ಮಾ ಡಿಗಾದರೆ PCB ಆರ್ PCM ಯೂಸ್ ಮಾಡ್ತಾರೆ, ನರ್ಸಿಂಗಿಗೂ ಕೂಡ PCB ಯೂಸ್ ಮಾಡ್ತಾರೆ. ಆದರೆ ಇವೆಲ್ಲದಕ್ಕೂ ಏನಪ್ಪ ಮಿನಿಮಮ್ ಕ್ರೈಟೀರಿಯಾ ಇಡ್ತಾರೆ ಅಂತಂತಂದರೆ, ನಾನು ಎಲ್ಲ ಕೋರ್ಸ್ಗಳ ಬಗ್ಗೆನೂ ಇಂಡಿವಿಜುವಲಾಗಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾರೆ ಅಂದರೆ, ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯಲ್ಲಿ ಒಬ್ಬ OBC ಮತ್ತು ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟು 45% ಅಥವಾ 50% ಕ್ರಾಸ್ ಮಾಡಿದ್ದಾನೆ ಅಂದರೆ ಈಸ್ ಎಲಿಜಿಬಲ್ ಟು ಗೆಟ್ ಆಲ್ ದ ರ್ಯಾಂಕ್ಸ್. ಕೆಲವುದಕ್ಕೆ 45% ಇದೆ, ಕೆಲವು 40% ಇದೆ. ಅದನ್ನ ಇನ್ ಡೀಟೇಲಾಗಿ ಹೋಗೋದು ಬೇಡ. ಒಂದು ಆನ್ ಆವರೇಜ್ ಆಗಿ ತಗೊಳ್ಳೋಣ. ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯಲ್ಲಿ ಒಂದು 50% ಅಬೋವ್ ತೆಗೆದಿದ್ರಿ ಅಂದರೆ ನೀವು GM 3, ಯು ಆರ್ ಎಲಿಜಿಬಲ್ ಫಾರ್ ಆಲ್ ದ ಕೋರ್ಸಸ್. ನೀವು CET ಮುಖಾಂತರ ಯಾವುದೇ ಕೋರ್ಸ್ಗೆ ಹೋಗ್ಬೋದು ಅನ್ನೋ ಥರ ಅರ್ಥ ಮಾಡ್ಕೊಳ್ಳಿ.
ಆ್ಯಂಡ್ ನೆಕ್ಸ್ಟ್ ಒನ್, ನೀವೇನಾದರೂ OBC ಅಥವಾ SC/ST ಕ್ಯಾಟಗರಿ ಆಗಿದ್ದರೆ ಓಕೆ 40 to 45% ಅಂದ್ಕೊಳ್ಳಿ. ಆ 40 to 45% ಸ್ಕೋರ್ ಮಾಡಿದಿರ ಅಂದರೆ ಯು ಆರ್ ಎಲಿಜಿಬಲ್ ಟು ಗೋ ಫಾರ್ ಆಲ್ ದ ಕೋರ್ಸಸ್. ಅಂದರೆ ಈಗ ಅರ್ಥ ಆಗಿದ್ದೇನು ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮ್ಮ ಬೋರ್ಡ್ ಮಾರ್ಕ್ಸ್ ಯೂಸ್ ಆಗೋದು ಕೇವಲ 3 ರ್ಯಾಂಕ್ಗೆ. ಅದು ಎಷ್ಟು ಪರ್ಸೆಂಟು? 50%. ಅಂದರೆ ಯಾವ ಕೋರ್ಸು? ಇಂಜಿನಿಯರಿಂಗ್ ಒಂದು, ಅಗ್ರಿಕಲ್ಚರ್ ಒಂದು, ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸು. ಸೊ ಇದು ಬಿಟ್ಟರೆ ಫಾರ್ಮಸಿಗಾಗಿರ್ಬೋದು, ಫಾರ್ಮಾಡಿಗಾಗಿರ್ಬೋದು, ಅಥವಾ ನಿಮಗೆ ವೆಟರ್ನರಿ ಕೋರ್ಸ್ಗಾಗಿರ್ಬೋದು, ಅಥವಾ ನರ್ಸಿಂಗ್ ಕೋರ್ಸಸ್ಗಾಗಿರ್ಬೋದು, ಯಾವುದೇ ಕಾರಣಕ್ಕೂ ನಿಮ್ಮ ಬೋರ್ಡ್ ಮಾರ್ಕ್ಸ್ ಯೂಸ್ ಆಗಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬೋರ್ಡ್ ಮಾರ್ಕ್ಸು ಆಲ್ಮೋಸ್ಟ್ ಇವತ್ತು ವೆಯ್ಟೇಜ್ನ ಕಳ್ಕೊಂಡಿದೆ. ಅದು 50% ಇಟ್ಟಿದ್ದಾರೆ, ಫ್ಯೂಚರಲ್ಲಿ ಅದನ್ನು ತೆಗೆದುಬಿಟ್ರು ಅಂದರೆ ನಿಮ್ಮ ಬೋರ್ಡ್ ಮಾರ್ಕ್ಸ್ಗೆ ಇಂಪಾರ್ಟೆನ್ಸ್ ಅನ್ನೋದೇ ಹೋಗುತ್ತೆ. ಓಕೆ, ನೆಕ್ಸ್ಟ್ CET ಕತೆ ಆಯಿತು. ನೆಕ್ಸ್ಟ್ ಒನ್ ಏನು? ನಿಮ್ಮ ನೀಟ್. ಸೊ ನೀಟಿಗೆ ನೋಡಿ, ಇವತ್ತು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸಲ್ಲೆಲ್ಲ ನಿಮ್ಮ ಬೋರ್ಡ್ ಮಾರ್ಕ್ಸ್ ಏನಕ್ಕೂ ಯೂಸ್ ಆಗಲ್ಲ. ಸಿಂಪಲಾಗಿ ಅರ್ಥ ಮಾಡ್ಕೊಂಬಿಡಿ. ಏನು, ಒಬ್ಬ ಸ್ಟೂಡೆಂಟು ಡಾಕ್ಟರ್ ಆಗಬೇಕಂದ್ರೆ ಬೋರ್ಡಲ್ಲಿ ಎಷ್ಟು ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು, ಅದನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕರಿತೀವಿ, ಎಲಿಜಿಬಿಲಿಟಿ ಮಾರ್ಕ್ಸ್ ಅಂತ ಕರಿತೀವಿ. ಅಲ್ಲಿ ಏನು ಮಾಡ್ತಾರೆ, ಕೇವಲ ನಿಮ್ಮ PUC ಕರ್ನಾಟಕ ಸ್ಟೇಟ್ ಬೋರ್ಡ್ ಅಥವಾ CBSE ಬೋರ್ಡಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಓಕೆ 300ಗೆ ನೀವು GM ಕ್ಯಾಟಗರಿ ಆಗಿದ್ದರೆ ಓಕೆ ನೀವು 50% ಕ್ರಾಸ್ ಮಾಡಬೇಕು. ಅಂದರೆ 300ಗೆ 150 ಕ್ರಾಸ್ ಮಾಡಿದರೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗೋದಕ್ಕೆ ಎಲಿಜಿಬಲ್ ಇರ್ತಾರೆ. ಅದೇ ನೀವೇನಾದರೂ OBC ಅಥವಾ SC/ST ಆಗಿದ್ದರೆ 120 ಮಾರ್ಕ್ಸು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳ್ತಾರೆ. ಆ 150 ಆ 120 ಮಾರ್ಕ್ಸ್ ಬಾರ್ಡರ್ ಕ್ರಾಸ್ ಮಾಡಿದ್ದೀರ ಅಂದರೆ ನಿಮ್ಮ ಮಕ್ಕಳು ಯಾರು ಬೇಕಾದ್ರೂ ಡಾಕ್ಟರ್ ಆಗ್ಬೋದು ಸರ್. ಮತ್ತು ಅದಕ್ಕಿಂತ ಜಾಸ್ತಿ ತೆಗೆದಿದ್ರೆ ನಿಮ್ಮ ಇಂಡಿವಿಜುವಲ್ ಸ್ಕೋರ್ಗೆ ಯೂಸ್ ಆಗುತ್ತೆ. ಬಿಟ್ಟರೆ ಯಾವುದೇ ನೀಟಿದು ಆಲ್ ಇಂಡಿಯಾ ರ್ಯಾಂಕ್ ಅನೌನ್ಸ್ ಮಾಡೋದಕ್ಕೆ ನಿಮ್ಮ ಯಾವುದೇ ಥಿಯರಿ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ, 1 ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡಲ್ಲ. ಓಕೆ, ಯಾರು ನೀಟಲ್ಲಿ 720ಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾರೋ ಅವ್ರಿಗೆ ಒಳ್ಳೆ ರ್ಯಾಂಕ್ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಬೋರ್ಡ್ ವೆಯ್ಟೇಜು ಕಂಪ್ಲೀಟ್ಲಿ 0. ಅಂದರೆ 100% ನೀಟಲ್ಲಿ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೋ ಅವ್ರದ್ದು ಮೆಡಿಕಲ್, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ, ಉನಾನಿ ಇಷ್ಟು ಕೋರ್ಸಸ್ಗೆ ಇವತ್ತು ನೀಟ್ ಕಂಪಲ್ಸರಿ ಇರೋದ್ರಿಂದ ಓಕೆ ಆ ಪರ್ಟಿಕ್ಯುಲರ್ ಕೋರ್ಸಸ್ಗಳಿಗೆ ಹೋಗಬೇಕು ಅಂದರೆ ನಿಮ್ಮ ಮಕ್ಕಳ ನೀಟ್ ಪರ್ಫಾರ್ಮೆನ್ಸ್ ಅಷ್ಟೇ ಮ್ಯಾಟ್ರ್ ಆಗುತ್ತೆ ಹೊರತು ಬೋರ್ಡಲ್ಲಿ ನೀವು ಒನ್ಸ್ ಮಿನಿಮಮ್ ಸ್ಕೋರ್ ಮಾಡಿದ ಮೇಲೆ ನೀವು ಎಷ್ಟೇ ಮಾರ್ಕ್ಸ್ ತೆಗೆದಿದ್ರು ಕೂಡ ನೀವು ಏನಕ್ಕೂ ಪ್ರಯೋಜನ ಇರಲ್ಲ. ಸೊ ನಿಮ್ಮ ನೀಟ್ ಓವರಾಲ್ ಮಾರ್ಕ್ಸ್ ಮೇಲೆ ನಿಮ್ಮ ರ್ಯಾಂಕು, ನಿಮ್ಮ ಕೋರ್ಸು ಯಾವ್ದು ಸಿಗುತ್ತೆ ಅನ್ನೋದನ್ನು, ಕಾಲೇಜ್ ಸಿಗುತ್ತೆ ಅನ್ನೋ ಡಿಸೈಡ್ ಆಗುತ್ತೆ. ಇನ್ನು JEEಗೆ ಬಂದುಬಿಟ್ರೆ, JEEಲು ಸಿಂಪಲ್ ಫ್ಯಾಕ್ಟ್ರು ಏನು ಗೊತ್ತಾ, JEE ಬಂದ್ಬಿಟ್ಟು ನೀವು ಯಾವುದು PUC ಏನು ಬೋರ್ಡ್ ಎಕ್ಸಾಮ್ ಇರುತ್ತಲ್ಲ, ನೀವು JEE ರಿಸಲ್ಟ್ ಬಂದರೆ ಓವರಾಲ್ ನಿಮ್ಮ PUC ರಿಸಲ್ಟಲ್ಲಿ ಒಬ್ಬ GM ಅಥವಾ OBC ಕ್ಯಾಟಗರಿ ಆಗಿದ್ದರೆ ನಿಮ್ಮ ಬೋರ್ಡಲ್ಲಿ ನೀವು 75% ಮಾರ್ಕ್ಸ್ ತೆಗೆದಿದ್ರೆ ಯು ಆರ್ ಎಲಿಜಿಬಲ್ ಟು ಗೋ ಫಾರ್ ಎನಿ IITs ಆರ್ NITs ಆ್ಯಂಡ್ IIITs. ಎಬೋ ದಟ್ ತೆಗೆದಿದ್ರೆ ಅದು ನಿಮ್ಮ ಇಂಡಿವಿಜುವಲ್ ಸ್ಕೋರು. ಬಟ್ ರ್ಯಾಂಕ್ ಅನೌನ್ಸ್ ಮಾಡೋದಕ್ಕೆ JEEಲಿ ಯಾವುದೇ ಕಾರಣಕ್ಕೂ ನಿಮ್ಮ ಬೋರ್ಡ್ ಮಾರ್ಕ್ಸು ಕನ್ಸಿಡರ್ ಮಾಡಲ್ಲ. ಅದೇ ನೀವು SC/ST ಕ್ಯಾಟಗರಿ ಆಗಿದ್ದರೆ 65% ಮಿನಿಮಮ್ ಕ್ರೈಟೀರಿಯಾ ಇದೆ. ಒನ್ಸ್ ನೀವು ಬೋರ್ಡಲ್ಲಿ ಏನಾದರೂ 65% ತೆಗೆದಿದ್ರೆ ನೀವು NIT, IIIT, GFTSಲ್ಲಿ ನೀವು JEE ಮುಖಾಂತರ ಅಡ್ಮಿಷನ್ ತೊಗೊಳೋದಕ್ಕೆ ಎಲಿಜಿಬಲ್ ಇರ್ತೀರ. ಸೊ ಹಾಗಾಗಿ ನಾನು ಪೇರೆಂಟ್ಸ್ಗೆ ಸಜೆಸ್ಟ್ ಮಾಡೋದು, ಯಾರೂ ವರಿ ಆಗ್ಲಿಕ್ಕೆ ಹೋಗ್ಬೇಡಿ. ನೀಟ್ ಎಕ್ಸಾಮಿನೇಷನ್ ನಿಮ್ಮ ಬೋರ್ಡ್ ಮಾರ್ಕ್ಸ್ ಯೂಸ್ ಆಗಲ್ಲ, JEE ರ್ಯಾಂಕ್ಗೆ ನಿಮ್ಮ ಬೋರ್ಡ್ ಮಾರ್ಕ್ಸ್ ಯೂಸ್ ಆಗಲ್ಲ. ಸೊ ಅಂದರೆ ನಿಮ್ಮ ಮಕ್ಕಳು ಇವತ್ತು JEE ಎಕ್ಸಾಮ್ ಚೆನ್ನಾಗಿ ಮಾಡಿದ್ದಾರೆ ಅಥವಾ ನೀಟ್ ಎಕ್ಸಾಮಿನೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಈ ಬೋರ್ಡ್ ಮಾರ್ಕ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ನಿಮಗೆ ನಾನು ಹೇಳಿದ ಪರ್ಸೆಂಟೇಜ್ನ ಕ್ರಾಸ್ ಮಾಡಿದರೆ ಸಾಕು, ದೇ ಆರ್ ಎಲಿಜಿಬಲ್ ಟು ಗೋ ಟು ಎನಿ ಕಾಲೇಜ್, ಎನಿ ಟಾಪ್ ಕಾಲೇಜ್ ಬೇಸ್ಡ್ ಆನ್ ಆಲ್ ಇಂಡಿಯಾ ರ್ಯಾಂಕ್ಸ್. ಆದರೆ ಕೇವಲ CETಯಲ್ಲಿ ಕೇವಲ 3 ಕೋರ್ಸ್ಗೆ ಅಷ್ಟೇ ಯೂಸ್ ಆಗುತ್ತೆ. ದಟ್ ಈಸ್ ಇಂಜಿನಿಯರಿಂಗ್, ಒಂದು ಅಗ್ರಿಕಲ್ಚರು ಮತ್ತು ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸು. ಇಷ್ಟಕ್ಕೆ ಬಿಟ್ಟರೆ ನಿಮ್ಮ ಬೋರ್ಡ್ ಮಾರ್ಕ್ಸ್ ಏನಕ್ಕೂ ಯೂಸ್ ಆಗಲ್ಲ. ಸೊ ನನ್ನ ಸಜೆಷನ್ನು ಪೇರೆಂಟ್ಸು ಅದೇನು ರಿಸಲ್ಟ್ ಬಂದಿದೆ ಅದನ್ನು ಬಿಟ್ಟು ಈಗ ಏನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಟೈಮ್ ಇದೆ ಅದನ್ನು ಎಫೆಕ್ಟಿವ್ ಆಗಿ ಮಕ್ಕಳು ಯುಟಿಲೈಸ್ ಮಾಡಿಕೊಂಡು ಓಕೆ ಅವರು ಒಳ್ಳೆ ಕಾಲೇಜ್ಗೆ ಹೋಗೋದಕ್ಕೆ, ಒಳ್ಳೆ ಕೋರ್ಸ್ಗೆ ಹೋಗೋದಕ್ಕೆ ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಓಕೆ ಸೊ ನಾನು ನಿಮಗೆ ಪೇರೆಂಟ್ಸ್ಗಳಿಗೆ ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಮಾರ್ಕ್ಸ್ ಕಡಿಮೆ ಬಂದ ತಕ್ಷಣ, ಬೋರ್ಡ್ ಮಾರ್ಕ್ಸ್ ಕಡಿಮೆ ಬಂದ ತಕ್ಷಣ ನಿಮ್ಮ ಮಕ್ಕಳು ಯಾವುದೋ ಒಂದು ಒಳ್ಳೆ ಕಾಲೇಜಿಂದ, ಒಂದು ಒಳ್ಳೆ ಕೋರ್ಸಿಂದ ವಂಚಿತರಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕೀ ಫ್ಯಾಕ್ಟರ್ಸ್ನ ಇಟ್ಕೊಂಡು CET, ನೀಟು, JEEನ ಕ್ರ್ಯಾಕ್ ಮಾಡಿ ಆ ರಿಸಲ್ಟ್ ಮೇಲೆ ಬೇಸಿಸ್ ಮೇಲೇ ನಿಮ್ಮ ಮಕ್ಕಳ ಕಾಲೇಜ್ ಸೆಲೆಕ್ಷನ್ನು ಮತ್ತು ಕೋರ್ಸ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಓಕೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.